ತನಿಖೆಯಲ್ಲಿ ಈ ಗೋಲ್ಡ್ ಸ್ಮಗ್ಲಿಂಗ್ ನ ಸಿಂಡಿಕೇಟ್ ಬಯಲಾಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಸಿಬಿಐದು ತನಿಖೆನೇ ತುಂಬಾ ಡಿಫರೆಂಟ್ ಆಗಿ ಮಾಡ್ತಾರೆ. ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ ನಿಮಗೆ, ಹೆಂಗೆಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ, ಹೆಂಗೆಲ್ಲ ಯೋಚನೆಯನ್ನು ಮಾಡ್ತಾರೆ ಅಂತ. ಇದರ ಬೆನ್ನಲ್ಲೇ ರಾಜಕೀಯ ಲಿಂಕು ಇದು ಕೂಡ ಬಯಲಾಗುತ್ತಾ ಅನ್ನುವಂತಹ ಕುತೂಹಲ ಕೆಲವರಿಗೆಲ್ಲ ಢವಢವ ಶುರುವಾಗಿದೆ. 4-5 ವರ್ಷದ ಫಾರಿನ್ ಟೂರ್ ಲಿಂಕ್ ಅನ್ನ ಜಾಲಾಡುವಂತಹ ಆತಂಕ ಕೆಲವರಲ್ಲಿ ಮನೆ ಮಾಡಿದೆ. ಆ ಪ್ರಭಾವಿ ನಾಯಕನ ಮೇಲೂ ಕೂಡ ಜರ್ಮನಿ ಟೂರ್ ಬಗ್ಗೆ ಅನುಮಾನಗಳಿದೆಯಂತೆ. ಜರ್ಮನಿ ಟೂರ್ ಆ ಪ್ರಭಾವಿ ನಾಯಕ ರಿಪೋರ್ಟ್ ಅನ್ನು ಕೊಟ್ರ, ನೋ ಕನೆಕ್ಟಿವಿಟಿ, ಪರ್ಸನಲ್ ಪ್ರವಾಸ ಅಷ್ಟೇ, ಹೀಗಂತ ಕ್ಲಾರಿಟಿ ಕೊಟ್ಟಿದ್ದಾರಂತೆ ಆ ನಾಯಕ. ಜರ್ಮನಿ ಟೂರ್ಗೂ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ, ಜರ್ಮನಿಗೆ ಸ್ನೇಹಿತರ ಜೊತೆಗೆ ಹೋಗಿತ್ತು ಅಂತ ಆ ಪ್ರಭಾವಿ ನಾಯಕ ಸಮರ್ಥನೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರಂತೆ. ಬಟ್ ಸಿಬಿಐ ಕುಣಿಕೆಯ ಆತಂಕ ಅವರಿಗೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಪೊಲಿಟಿಕಲ್ ಲಿಂಕ್ ಇನ್ನಷ್ಟು ಎಸ್ಟಾಬ್ಲಿಷ್ ಆಗುತ್ತಾ, ಅಂದರೆ ಇನ್ನಷ್ಟು ಪ್ರಕಟ ಆಗುತ್ತಾ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ತನಕ ನಾವು ಕೆಲವರಿದ್ದಾರೆ ಅಂತ ಹೇಳ್ತಾ ಇದ್ವಿ, ಬಟ್ ಆ ಕೆಲವರಿಗೆ ಅಧಿಕೃತವಾಗಿ ನೋಟಿಸ್ ಹೋಗೋ ತನಕ ನಾವು ಅವರ ಹೆಸರನ್ನ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಹಂಗಂದು ಮಾತ್ರಕ್ಕೆ ನಿಮಗೆ ಗೊತ್ತಿದೆಯಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ನಮ್ಮ ಹತ್ರ ಇಡೀ ಜಾತಕನೇ ಇದೆ. ಬಟ್ ಬಿಚ್ಚಿಡೋ ಟೈಮ್ನಲ್ಲಿ ಬಿಚ್ಚಿಡಬೇಕು, ಹೀಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿಬಿಐನವರು ನೋಟಿಸನ್ನು ಕೊಟ್ಟು ವಿಚಾರಣೆ ಕರೆದಾಗ ಅವ್ರು ಯಾರು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಜರ್ಮನಿಗೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೋಗ್ಬೋದು, ಬಟ್ ಈ ನಾಯಕನ ಜರ್ಮನಿ ಟೂರ್ ಬಗ್ಗೆ ಯಾಕೆ ಅನುಮಾನಗಳು ಫಸ್ಟ್ ಲೈನಲ್ಲಿ ವ್ಯಕ್ತ ಆಯಿತು? ಜರ್ಮನಿ ಟೂರ್ಗೆ ಸಂಬಂಧಪಟ್ಟಂತೆ ಅವ್ರು ಕೊಡ್ತಾ ಇರುವಂತಹ ಸ್ಪಷ್ಟನೆ ಏನು? ಮತ್ತೆ ಈ ಸ್ಮಗ್ಲಿಂಗ್ ವಿಚಾರದಲ್ಲಿ ಜರ್ಮನಿ ಈಸ್ ಅ ವೆರಿ ವೆರಿ ಸ್ಟ್ರಿಕ್ಟ್ ಕಂಟ್ರಿ, ಏನು ಮಾಹಿತಿ ಇದೆ? ಮಮತಾ, ಒಂದು ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿದೆ ಇದು ರಾಜಕಾರಣಿಗಳಿಗೆ ನಂಟಿದೆ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ. ಮುಂದುವರೆದ ಭಾಗವಾಗಿ ರಾಜ್ಯ ಸರ್ಕಾರದ ಪ್ರಭಾವಿ ನಾಯಕರು, ಪ್ರಭಾವಿ ಮಂತ್ರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಅದಕ್ಕೆ ಪೂರಕವಾಗುವಂತೆ 4-5 ತಿಂಗಳ ಹಿಂದೆ ಅಥವಾ 4-5 ವರ್ಷಗಳ ಹಿಂದೆ ಏನು ಜರ್ಮನಿ ಪ್ರವಾಸಕ್ಕೆ ಒಬ್ಬ ಪ್ರಭಾವಿ ನಾಯಕರು ಹೋಗಿದ್ರು, ಅವರಿಗೂ ಈ ಒಂದು ಕೇಸ್ಗೂ ಸಂಪರ್ಕ ಇದೆ ಅನ್ನುವಂತಹ ಚರ್ಚೆಗಳು ಆಗ್ತಿರುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿದೆ. ಅದಕ್ಕೆ ಪೂರಕ ಎಂಬಂತೆ ಸಿಬಿಐನವರು ಕೂಡ ಈ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಯಾರು ಆ ಪ್ರಭಾವಿ ವ್ಯಕ್ತಿ ಇದ್ದಾರೆ ಅವರು ಸಮಜಾಯಿಷಿ ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಅದು ನಮ್ಮ ವೈಯಕ್ತಿಕ ಟೂರ್ ಆಗಿತ್ತು, ಫ್ರೆಂಡ್ಸ್ಗಳ ಜೊತೆ ನಾವು ಹೋಗಿದ್ದು ಅನ್ನುವಂತಹ ಸಮಜಾಯಿಷಿಯನ್ನ ಕೊಡುವಂತಹ ಪ್ರಯತ್ನಗಳು ಪಕ್ಷದ ವಲಯದಲ್ಲಿ ಆಗ್ತಿದ್ದಾವೆ ಅನ್ನುವಂಥದ್ದು. ಆದರೆ ಸಿಬಿಐ, ನೀವು ಹೇಳಿದಾಗೆ ಸಿಬಿಐ ಅವರ ತನಿಖೆಯ ಒಂದು ಭಿನ್ನವಾಗಿರುತ್ತೆ, ಅವರು ಡಿಫ್ರೆಂಟ್ ಆಗಿ ತನಿಖೆಯನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕುವಂತ ಪ್ರಯತ್ನವನ್ನ ಸಿಬಿಐ ಮಾಡ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಪ್ರಭಾವಿ ನಾಯಕ ಯಾರು ಅನ್ನುವಂಥದ್ದನ್ನ ಬಹುಶಃ ಸಿಬಿಐ ಅವರು ನೋಟಿಸ್ ಅನ್ನ ಕೊಟ್ಟ ಬಳಿಕ ಸ್ಪಷ್ಟವಾದ ಮಾಹಿತಿಗಳು ಸಾರ್ವಜನಿಕವಾಗಿ ಲಭ್ಯವಾಗುತ್ತೆ. ಆದ್ರೆ ಈ ಒಂದು ಕೇಸ್ನಲ್ಲಿ ರಮ್ಯಾ ರಾವ್ ಕೇಸ್ ಸಂಬಂಧಪಟ್ಟಂತೆ ಪ್ರಭಾವಿ ನಾಯಕರ ಕೈವಾಡ ಇದೆ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿಗಳು. ಆ ಒಂದು ಸಂಬಂಧಪಟ್ಟಂತೆ ಸಿಬಿಐನವರು ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಿರುವಂಥದ್ದು. ಮಮತಾ.